ಹಾಯ್ ಎಲ್ಲರಿಗೂ ಅಮ್ಮಾಸ್ ಕಿಚನ್ ಕನ್ನಡಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಈಸಿ ರೆಸಿಪಿ, ಸಿಂಪಲ್ ಆಗಿರೋ ರೆಸಿಪಿ. ಮಶ್ರೂಮ್ ಗ್ರೇವಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ಅದಕ್ಕೆ ನೀರುಳ್ಳಿ 1, ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಬಾದಾಮಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಉಪ್ಪು, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಎಣ್ಣೆ, ಹಾಗೆ 2 ಟೊಮೊಟೊ, ಹಾಗೆ 1 ಪ್ಯಾಕೆಟ್ ಮಶ್ರೂಮು. ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ನೀರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಇದು ಫ್ರೈ ಆದಮೇಲೆ ಸ್ವಲ್ಪ ಕೆಂಪು ಕಲರ್ ಆದಮೇಲೆ ನಾನಿವಾಗ ಅದಕ್ಕೆ ಮಶ್ರೂಮ್ ಹಾಕ್ಕೋತೀನಿ. ಮಶ್ರೂಮ್ ಹಾಕ್ಕೊಂಡು ನಾನು ಅದು ಮಶ್ರೂಮ್ ನೀರು ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಗ ನೋಡಿ ಮಶ್ರೂಮು ಫ್ರೈ ಆಗ್ತಾ ಇರಲಿ ಅಷ್ಟೊತ್ತು ಮಿಕ್ಸಿ ಜಾರಲ್ಲಿ ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ 7ರಿಂದ 8 ತೊಗೊಂಡಿದ್ದೀನಿ. ಹಾಗೆ 1 ನೀರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ತೊಗೊಂಡಿರೋದು ನಾನು 1. ಹಾಗೆ ಟೊಮ್ಯಾಟೊ ನಾನಿಲ್ಲಿ 2 ತೊಗೊಂಡಿದ್ದೀನಿ. ನೀವು 1 ಟೊಮ್ಯಾಟೊನಾದ್ರು, ನಾನು ಮೀಡಿಯಮ್ ಸೈಜಿನ ಟೊಮೊಟೊ ಇದು 2 ತೊಗೊಂಡಿರೋದು, ದೊಡ್ಡದಾಗಿದ್ದರೆ ಒಂದೇ ಸಾಕು. ಹಾಗೆ ಟೊಮೊಟೊ ಹಾಕಿದ್ಮೇಲೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. 3ರಿಂದ 4 ಹಸಿಮೆಣಸಿನಕಾಯಿ, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಾಕಾಗತ್ತೆ. ಅರ್ಧ ಹಿಡಿಯಷ್ಟು. ನಾನಿಲ್ಲಿ 3ರಿಂದ 4 ಜನಕ್ಕೆ ಆಗೋಷ್ಟು ಗ್ರೇವಿ ಮಾಡ್ತಾ ಇರೋದು, ಸೊ ಅದಕ್ಕೆ ಈ ಕ್ವಾಂಟಿಟಿ ಸಾಕಾಗತ್ತೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ನೈಸಾಗಿ. ಈಗ ನೋಡಿ ಇದು ಗ್ರೇವಿಯಲ್ಲಿ ಮಶ್ರೂಮ್ ಎಲ್ಲ ನೀರು ಬಿಟ್ಕೊಂಡಿದೆ ಆಲ್ರೆಡಿ. ಇವಾಗ ನಾನು ಇದಕ್ಕೆ ಪೌಡರ್ ಎಲ್ಲ ಏನೇನು ಪೌಡರ್ ಇತ್ತಲ್ವ ಅದನ್ನೆಲ್ಲ ಹಾಕ್ಕೋತಿದ್ದೀನಿ. ಇವಾಗ ಅರಿಶಿನ ಪುಡಿ, ಹಾಗೆ ಒಂದೊಂದೇ ಪೌಡರ್ ಹಾಕ್ಕೋತಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ 2 ಚಮಚ, ಖಾರದ ಪುಡಿ 1 ಚಮಚ ಹಾಕ್ಕೊಂಡ್ರೆ ನಾವು ಧನಿಯಾ ಪುಡಿ ಯಾವಾಗಲೂ 2 ಚಮಚ ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಉಪ್ಪು ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅದೇ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ನಾವು ಮೇಲೆ ಉಪ್ಪು ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅದನ್ನು ಎಣ್ಣೆ ಬಿಟ್ಕೊಂಡ್ಮೇಲೆ ಇವಾಗ ನಾವು ಏನು ರುಬ್ಕೊಂಡಿರ್ತೀವಲ್ವ ಗ್ರೇವಿ ಮಸಾಲೆ, ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಗ್ರೇವಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಎಣ್ಣೆ ಬಿಡಬೇಕು. ನೀವು ಬೇಕಾದರೆ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನೀರು ಹಾಕ್ಕೊಂಡಿಲ್ಲ, ಹಂಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ರೆ ರೆಡಿ. ಇವಾಗ ನಾನು ಸರ್ವಿಂಗ್ ಬೌಲಿಗೆ ತಗೋತಿದ್ದೀನಿ. ನೋಡಿ ಚಪಾತಿಗೆ, ಪರೋಟಾಗೆ, ದೋಸೆಗೆ, ಇಡ್ಲಿಗೆ, ಹಾಗೆ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಈ ಥರ ಬೇರೆ ಬೇರೆ ವೀಡಿಯೋಸ್ಗಳಿಗಾಗಿ ಅಮ್ಮಾಸ್ ಕಿಚನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.